ಕಾಲೇಜ್ ಕಾಸ್ಟ್ ಹೆಚ್ಚಾಗ್ತಿದೆ ಮತ್ತು ಪ್ರತಿ ಪೇರೆಂಟ್ಸ್ ಅವರ ಚೈಲ್ಡ್ ಫ್ಯೂಚರ್ ಬ್ರೈಟ್ ಆಗಿರಬೇಕಂತ ಎನ್ಶೂರ್ ಮಾಡ್ಕೊಳ್ತಾರೆ. ಆದರೆ ಒಂದು ಚೈಲ್ಡ್ನ ಎಡ್ಯುಕೇಷನ್ಗಾಗಿ ಸೇವ್ ಮಾಡೋದು ದೊಡ್ಡದಾಗಿರುತ್ತೆ. ಇನ್ವೆಸ್ಟಿಂಗ್ ಅರ್ಲಿ ಆಗಿ ಸ್ಟಾರ್ಟ್ ಮಾಡೋಕ್ಕೆ ಮತ್ತು ನಿಮ್ಮ ಸೇವಿಂಗ್ಸ್ ಅನ್ನು ಸಿಗ್ನಿಫಿಕೆಂಟ್ಲಿ ಗ್ರೋ ಮಾಡೋಕ್ಕೆ ಒಂದು ದಾರಿ ಇದೆ. ಇವತ್ತು ದ ವರ್ಲ್ಡ್ ಆಫ್ ಮ್ಯೂಚುವಲ್ ಫಂಡ್ ಅಕೌಂಟ್ಸ್ ಫಾರ್ ಮೈನರ್ಸ್ ಅನ್ನು ಎಕ್ಸ್ಪ್ಲೋರ್ ಮಾಡೋಣ. ಇದು ನಿಮ್ಮ ಚೈಲ್ಡ್ನ ಫಿನಾನ್ಷಿಯಲ್ ಫ್ಯೂಚರ್ ಅನ್ನು ಸೇವ್ ಮಾಡೋ ಒಂದು ಪವರ್ಫುಲ್ ಟೂಲ್. ಮ್ಯೂಚುವಲ್ ಫಂಡ್ ಅಕೌಂಟ್ಸ್ ಫಾರ್ ಮೈನರ್ಸ್ ರೂಲ್ಸ್ ಪ್ರಕಾರ ಅಂಡರ್ 18 ಇರೋ ಯಾರು ಬೇಕಾದರೂ ಅವರು 18 ಆಗೋವರೆಗೂ ಅವರ ಪೇರೆಂಟ್ಸ್ ಆರ್ ಲೀಗಲ್ ಗಾರ್ಡಿಯನ್ಸ್ ಹೆಲ್ಪಿಂದ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಮೈನರ್ ಪೇರೆಂಟ್ ಆರ್ ಗಾರ್ಡಿಯನ್ ರೆಪ್ರೆಸೆಂಟ್ ಮಾಡೋ ಅಕೌಂಟ್ಗೆ ಸೋಲ್ ಅಕೌಂಟ್ ಹೋಲ್ಡರ್ ಆಗಿರಬೇಕು. ಬೆನಿಫಿಟ್ಸ್ ಆಫ್ ಮೈನರ್ ಮ್ಯೂಚುವಲ್ ಫಂಡ್ ಅಕೌಂಟ್ಸ್ ಅರ್ಲಿ ಆಗಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋದು ಕಾಂಪೌಂಡ್ ಇಂಟ್ರೆಸ್ಟ್ ಪವರ್ ಅನ್ನು ಲೆವರೇಜ್ ಮಾಡೋಕ್ಕೆ ಅಲೋ ಮಾಡುತ್ತೆ. ನಿಮ್ಮ ಚೈಲ್ಡ್ ಫ್ಯೂಚರ್ ನೀಡ್ಸ್ಗಾಗಿ ಒಂದು ಸಿಗ್ನಿಫಿಕೆಂಟ್ ಕಾರ್ಪಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಎಜುಕೇಷನ್ ಅಥವಾ ವೆಡ್ಡಿಂಗ್ಸ್ ತರಹದ ಗೋಲ್ಸ್ಗಾಗಿ ಸೇವ್ ಮಾಡೋಕ್ಕೆ ಮ್ಯೂಚುವಲ್ ಫಂಡ್ಸ್ ಒಂದು ಗ್ರೇಟ್ ಟೂಲ್ ಆಗಿರುತ್ತೆ. ನಿಮ್ಮ ಗೋಲ್ಸ್ಗೆ ಅಲೈನ್ ಆಗೋ ಸೂಟಬಲ್ ಇನ್ವೆಸ್ಟ್ಮೆಂಟ್ ಹಾರಿಸನ್ ಆ್ಯಂಡ್ ರಿಸ್ಕ್ ಪ್ರೊಫೈಲ್ ಅನ್ನು ಚೂಸ್ ಮಾಡಿ. ಸರ್ಟನ್ ಮ್ಯೂಚುವಲ್ ಫಂಡ್ಸ್ಗಳು ಚಿಲ್ಡ್ರನ್ಗಾಗಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನ ಟ್ಯಾಕ್ಸ್ ಬೆನಿಫಿಟ್ ಅಂಡರ್ ಸೆಕ್ಷನ್ 80C ಅನ್ನು ಕೊಡಬಹುದು. ಇದು ಇನ್ವೆಸ್ಟರ್ಸ್ ಅನ್ನು ಇನ್ವೆಸ್ಟೆಡ್ ಅಮೌಂಟ್ ಅಲ್ಲಿ ಡಿಡಕ್ಷನ್ಸ್ ಅನ್ನು ಅವೈಲ್ ಮಾಡೋಕ್ಕೆ ಅಲೋ ಮಾಡುತ್ತೆ. ಕನ್ಸಿಡರೇಷನ್ಸ್ ಫಾರ್ ಮೈನರ್ ಮ್ಯೂಚುವಲ್ ಫಂಡ್ ಅಕೌಂಟ್ಸ್ ಒನ್ಸ್ ನಿಮ್ಮ ಚೈಲ್ಡ್ಗೆ 18 ಆದಮೇಲೆ ಮ್ಯೂಚುವಲ್ ಫಂಡ್ ಅಕೌಂಟ್ಗೆ ಅವರೇ ಸೋಲ್ ಓನರ್ ಆಗ್ತಾರೆ. ಇದು ಫಿನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಇನ್ಸ್ಟಿಲ್ ಮಾಡುತ್ತೆ. ಆದರೆ ಇಂಪಲ್ಸಿವ್ ಇನ್ವೆಸ್ಟ್ಮೆಂಟ್ ಡೆಸಿಷನ್ಸ್ ಮಾಡೋ ರಿಸ್ಕ್ ಅನ್ನು ಕೂಡ ಕ್ಯಾರಿ ಮಾಡುತ್ತೆ. ಬೇರೆ ಕೆಲವು ಇನ್ವೆಸ್ಟ್ಮೆಂಟ್ ಆಪ್ಷನ್ ತರ ಅಲ್ಲದೆ ಮ್ಯೂಚುವಲ್ ಫಂಡ್ ಅಕೌಂಟ್ಸ್ ಗಾರ್ಡಿಯನ್ ಜೊತೆ ಜಾಯಿಂಟ್ ಹೋಲ್ಡಿಂಗ್ ಅನ್ನು ಚೈಲ್ಡ್ 18 ರೀಚ್ ಆಗೋವರೆಗೂ ಮಾತ್ರ ಎಲೋ ಮಾಡುತ್ತೆ. ಮೈನರ್ ಮ್ಯೂಚುವಲ್ ಫಂಡ್ಸ್ ಅಕೌಂಟ್ ಬೆನಿಫಿಟ್ಸ್ ಕೊಟ್ಟರು ಕನ್ಸಿಡರೇಷನ್ಸ್ ಅನ್ನು ಕೇರ್ಫುಲ್ ಆಗಿ ನೋಡೋದು ಮುಖ್ಯ. ರೈಟ್ ಮ್ಯೂಚುವಲ್ ಫಂಡ್ ಚೂಸ್ ಮಾಡೋದ್ರಲ್ಲಿ ಅನ್ಶೂರ್ ಆಗಿದ್ದೀರಾ ಅಥವಾ ಪ್ರಾಸೆಸ್ ಅಲ್ಲಿ ಏನಾದರೂ ಕ್ವಶನ್ಸ್ ಇದೆಯಾ? ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Investment in securities market are subject to market risks. Read all the related documents carefully before investing.